ಆಗ್ತದೆ. ಸುಮಾರು ನಾವು 50 ಲಕ್ಷ ಗುರಿಯನ್ನ ಹೊಂದಿದ್ದೇವೆ. ಅದರಲ್ಲಿ ಇವತ್ತು ನಾಗಮಂಗಲ ಕ್ಷೇತ್ರದಿಂದ ಅತಿ ಹೆಚ್ಚು ನೋಂದಣಿ ಆಗ್ತಿದೆ ಅಂತಕ್ಕಂಥದ್ದು ಇವತ್ತು ಯಾಕೆಂದ್ರೆ ಈಗಾಗಲೇ ಹಿಂದೆ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ಮೆಂಬರ್ಶಿಪ್ಗೆ ಅವಕಾಶ ಕೊಡೋದಿಲ್ಲ. ನೀವೇ ನೇರವಾಗಿ ಯಾರ್ಯಾರು ಮಾಡ್ಕೊಂಡಿಲ್ಲ ಮೊಬೈಲ್ನ ತೆಗೆದು ಈಗಲೇ ಮಿಸ್ ಕಾಲ್ನ ಕೊಟ್ಟು ತಮ್ಮ ಇದನ್ನ ಹೆಸರನ್ನ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಪ್ರತಿಯೊಂದು ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದ್ರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ. ಒಬ್ಬ ವಿಲೇಜ್ ಅಕೌಂಟೆಂಟ್ ಹೋಗ್ಬೇಕಾದ್ರೆ ಅಲ್ಲೇ ಒಬ್ಬ ಮಧ್ಯವರ್ತಿ ಕೂತಿರ್ತಾನೆ. ಏನೇ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಎಲ್ಲದಕ್ಕೂ ಸಹ ರಾಜಕಾರಣವನ್ನ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ.